ಕುಮಾರೇ, ಇದೇನ್ ಮಾಡ್ತಿದ್ದೀರಾ? ಬ್ಯಾಡಿ. ನಮ್ಮನೆ ಹೆಣ್ಮಕ್ಳು ಕೆಣಕ್ತವನ್ನ ಸುಮ್ನೆ ಬಿಡಕ್ಕಾಯ್ತದ ಅತ್ತವ? ಅವ್ನ್ ಬರ್ಲಿ, ನಾನೇನು ಅಂತ ತೋರಿಸ್ತೀನಿ. ಕುಮಾರಿ, ನಿಮ್ಮಪ್ಪ ಸಿಟ್ಟು ಮಾಡ್ಕೊಂಡವನೆ. ಅವನೇನಾದ್ರು ಹೆಚ್ಚು ಕಮ್ಮಿ ಮಾಡಕ್ ಮುಂಚೆ ಹೋಗ್ ತಡೀರೆ. ಅವಚ್ಕಿತ್ ಬಿಸಾಕ್ರಿ, ಹೋಗಿ. ನನ್ ಮಗ ರುದ್ರ ಒಂದ್ಸಾರಿ ಶಿಕ್ಷೆ ಅನುಭವಿಸ್ ಬಂದಿದ್ರು ಅವನು ಬುದ್ಧಿ ಬಂದಿಲ್ಲ. ಮತ್ತೆ ಇನ್ನೇನ್ ಕೇಳ್ಗಾಲ ಕಾದಾಯ್ತು ಅವನ್ಗೆ. ಏಯ್ ಹೋಗಿ, ನಿಮ್ಮ ಅಪ್ಪನ ಹತ್ರ ಮಚ್ಕಿದ್ ಬಿಸಾಕು, ಹೋಗು. ಹಾಗಂತ ಅವ್ನ್ ಮಾಡಿದ್ನೆಲ್ಲ ಸಹಿಸ್ಕೊಂಡಿರಕ್ಕಾಗತ್ತಾ ಅಜ್ಜಿ? ಅಕ್ಕ ಇಲ್ಲ ಅಂತ ಆ ರುದ್ರ ಮನೆಗ್ ನುಗ್ಗಿದಾನಲ್ವಾ, ಅವನ್ ಬರ್ಲಿ, ಅಪ್ಪಯ್ಯ ಅವನ್ನ ಕೊಚ್ಚಾಕ್ಲಿ. ಬಿಸಿ ರಕ್ತ ಅಂತ ಹಿಂಗೆಲ್ಲ ಮಾತಾಡ್ಬೇಡ ಕಣೆ. ಮುಂದಿನ ಜೀವನ ಯೋಚನೆ ಮಾಡು. ಮನೇಲಿ ಬೆಟ್ಟಯ್ಯ ಇದ್ದಾನೆ ಅಂತ ಗೊತ್ತಿದ್ರು ಇಷ್ಟೆಲ್ಲ ಆಟ ಆಡ್ತಾನಲ್ಲ. ಇನ್ನು ಮನೇಲಿ ಗಂಡ ದಿಕ್ಕಿಲ್ಲ ಅಂದ್ರೆ ನಮ್ ಗತಿ ಏನು? ಅಜ್ಜಿ, ನಮ್ಗೆ ಇಲ್ದಿರೋ ಭಯ ನಿಂಗೆ ಯಾಕೆ? ಇಷ್ಟಿದ್ದೋಳು ಅಕ್ಕಂಗೆ ಇಲ್ಲಿ ನಡೆದಿರೋ ವಿಷಯ ಹೇಳು ಅಂತ ಯಾಕೆ ಹೇಳ್ದೆ? ಆಗಲ್ ಪರಿಸ್ಥಿತಿ ಹಂಗಿತ್ತು ಕಣೆ. ಆದ್ರೆ ನಿಮ್ಮಪ್ಪ ಇಂಥ ನಿರ್ಧಾರ ಮಾಡ್ತಾನೆ ಅಂತ ನಮಗ್ ಗೊತ್ತಿರ್ಲಿಲ್ವಲ್ಲ. ಈ ಸರಿ ಅವನ್ ಬಂದ್ರೆ ನಾನೇ ಮಾತಾಡ್ತೀನಿ. ಮೊದ್ಲು ಹೋಗು, ಆ ಮಚ್ಕಿತ್ ಬಿಸಾಕೆ. ಆಗ್ಲೇನೆ ಅವ್ನ್ ನಿನ್ ಮೇಲೆ ಕೈ ಮಾಡಕ್ ಬಂದಿದ್ದ. ಈಗ ನೀನ್ ಅವ್ನ್ ವಿರುದ್ಧವಾಗಿ ಮಾತಾಡಿದ್ರೆ ಅವ್ನ್ ನಿನ್ನ ಸುಮ್ನೆ ಬಿಡ್ತಾನ? ಅವನನ್ನ ಎದುರ್ಸಕ್ಕೆ ಅಪ್ಪಯ್ಯ ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ ಅಜ್ಜಿ. ಅಯ್ಯೋ, ನೀನು ನನ್ ಮಾತ್ ಕೇಳಲ್ವಲ್ಲೇ. ಅಳಿಮಯ್ಯ, ಆ ಮಚ್ ತಗೊಂಡೋಗ್ ಮಡ್ಗಪ್ಪ. ನೋಡು, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮ್ ಗತಿ ಏನು ಅಂತ. ಯಾಕತ್ತವಾ? ಅವನ್ನ ಕೊಂದ್ಬಿಡ್ತೀನಿ ಅಂತ ಭಯನಾ? ರಾವಣ ಸೀತೆನ್ ಕೆಣಕಿದಕ್ಕಲ್ವಾ ರಾಮ ಯುದ್ಧ ಮಾಡಿದ್ದು. ಇಲ್ಲ ಅಂದ್ರೆ ಅವನ್ ಪಾಡ್ಕೊಂಡು ಸುಮ್ನೆ ಇರ್ತಿದ್ದ. ಇಲ್ಲೂ ಹಂಗೆಯ. ಅವನೇನಾರ ತಿರುಗಿ ನಮ್ ತಂಟೆಗೆ ಬಂದ್ರೆ ನಡೆಯೋದು ಯುದ್ಧನೇಯ. ಇಲ್ಲ ಅಂದ್ರೆ ನಾನು ಸುಮ್ಕಿರ್ತೀನಿ. ನೀವೇನು ಭಯ ಪಡ್ಬೇಡಿ, ಸುಮ್ಕಿರಿ. ದಾರಿ ಮರ್ತು ಬಂದವ್ರನ್ನ ಸರಿಯಾದ ದಾರಿ ಕಳಿಸ್ಬೇಕು ಅಂದ್ರೆ ಇಂಥ ಆಯುಧಗಳು ನಮ್ ಕೈನಾಗಿರ್ಬೇಕು. ನೀನ್ ಹೇಳೋದೇನೋ ದಿಟ ಕಣಪ್ಪ. ಆದ್ರೆ ಅಜ್ಜಿ, ಹಾದ್ರೆ ಹೋದ್ರೆ ಏನು ಇಲ್ಲ. ಅವನ ಅಕ್ಕನ್ ಹೇಗ್ ನೋಡ್ದ ಅಂತ ನೀನೇ ನೋಡ್ದೆ ತಾನೆ. ನನಗೇನಾದ್ರು ಶಕ್ತಿ ಇದ್ದಿದ್ರೆ ಮೊದ್ಲು ಅವ್ನ ಕಣ್ಣೇ ಕಿತ್ತಾಕ್ಬಿಡ್ತಿದ್ದೆ. ಆದ್ರೆ ಏನ್ ಮಾಡೋದು, ನಂಗಷ್ಟು ಧೈರ್ಯ ಇಲ್ಲ. ಅಜ್ಜಿ, ನೀನೇನು ಭಯ ಪಡ್ಬೇಡ. ಇಂಥ ಸಮಯದಲ್ಲೇ ಆ ರುದ್ರಂಗೆ ನಾವೆಲ್ಲರೂ ಒಟ್ಟಾಗಿದ್ದೀವಿ ಅಂತ ತೋರಿಸ್ಬೇಕು. ನಮ್ಗೆಷ್ಟೇ ಭಯ ಇದ್ರು ಎದುರುಗಡೆ ಇರೋರ್ಗೆ ಅದನ್ನ ತೋರಿಸ್ಕೊಳ್ಬಾರ್ದು ಅಂತ ಅಕ್ಕ ಹೇಳ್ಕೊಟ್ಟಿಲ್ವಾ? ಈಗ ಅವಳು ಇಲ್ದೇ ಇರೋ ಸಮಯದಲ್ಲಿ ನಾವ್ ಅದನ್ನ ಪಾಲಿಸ್ಬೇಕಲ್ವಾ? ಅಥವಾ ನಾನು ಯಾರ ಮೇಲೂ ಸುಮ್ನೆ ಕೈ ಮಾಡಕ್ಕಿಲ್ಲ. ಆದ್ರೆ ನನ್ನ ಮಕ್ಕಳು ತಂಟೆಗೆ ಏನಾದ್ರು ಬಂದ್ರೆ ಈ ಮಚ್ಚಿಂದಲೇ ಅವನ್ನ ಕೊಚ್ಚಾಕ್ಬಿಡ್ತೀನಿ. ಯಾಕ್ರಿ ಸಿಂಗಾರಿ, ನಾನ್ ಅಲ್ಲಿಗ್ ಬರೋದ್ರಿಂದ ಏನ್ರಿ ತೊಂದರೆ ಆಗತ್ತೆ? ಓ, ನಾನ್ ಅಲ್ಲಿಗ್ ಬಂದ್ರೆ ಆ ರುದ್ರಂಗ್ ಏನಾದ್ರೂ ಮಾಡ್ಬಿಡ್ತೀನಿ ಅನ್ನೋ ಭಯನಾ? ನೋಡ್ರಿ, ನಾನ್ ಫಸ್ಟ್ ಸಮಾಧಾನವಾಗೇ ಇರ್ತೀನಿ. ನಿಮಗೋ ಅಥವಾ ಮನೆಯವ್ರಿಗೋ ಏನಾದ್ರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ನಾನ್ ಮಾತಾಡಲ್ಲ, ನನ್ ಕೈ ಮಾತಾಡುತ್ತೆ ಅಷ್ಟೇ. ನೀವ್ ಊರಿಗೆ ಬಂದ್ರೆ ಒಳ್ಳೇದೇ ಆಗತ್ತೆ. ಆದ್ರೆ ನಿಮ್ಮನೇಲಿ ಗಲಾಟೆ ಆಗತ್ತೆ. ಈಗಾಗ್ಲೇ ನೀವ್ ನನ್ ಜೊತೆ ಊರಿಗೆ ಬಂದಿದ್ದಕ್ಕೆ ಅಮ್ಮ ಅವರು ಎಷ್ಟೆಲ್ಲ ಕೋಪ ಮಾಡ್ಕೊಂಡ್ರು ಅಂತ ನಿಮಗ್ ಗೊತ್ತು ತಾನೆ. ಈಗ ಮತ್ತೆ ಬಂದ್ರೆ ಸುಮ್ನಿರ್ತಾರ? ಅದಕ್ಕೆ ನೀವೇನು ನನ್ ಜೊತೆ ಬರೋದ್ ಬೇಡ. ಊರಲ್ಲಿ ಏನೇ ಸಮಸ್ಯೆ ಆದ್ರೂ ನಾನ್ ನಿಭಾಯಿಸ್ತೀನಿ. ಏನ್ ನಿಮ್ಮನ್ ನೀವು ಲೇಡಿ ಜಾಕಿ ಚಾನ್ ಅನ್ಕೊಂಡ್ಬಿಟ್ಟಿದೀರಾ? ನಿಮ್ ತಲೆಗೂ ಒಂಚೂರ್ ಕೆಲ್ಸ ಕೊಡ್ರಿ. ನೋಡ್ರಿ, ನಿಮಗೋ ನಿಮ್ ಮನೆಯವ್ರಿಗೋ ಏನಾದ್ರೂ ತೊಂದರೆ ಕೊಟ್ರೆ ಅದ್ ನಮ್ಮವ್ರಿಗೂ ತಲುಪುತ್ತೆ ಅಂತ ಗೊತ್ತಿದ್ರು ಅವನ್ ಇಷ್ಟೆಲ್ಲಾ ಮಾಡಿದಾನೆ ಅಂದ್ರೆ ಇದು ಪ್ಲಾನ್ ಡೇ ಅಲ್ವಾ? ಅಂತದ್ರಲ್ಲಿ ನೀವು ಒಬ್ರೇ ಹೋದ್ರೆ ಅವ್ನ್ ನಿಮ್ಮನ್ ಸುಮ್ನೆ ಬಿಡ್ತಾನ?
ಹಾಗಂತ ನಮ್ ಕುಟುಂಬನ ಕಾಪಾಡಕ್ ಬಂದು ನೀವೇನಕ್ಕೆ ಅಮ್ಮವ್ರ ಕೋಪಕ್ಕೆ ಗುರಿ ಆಗ್ತೀರಾ? ದಯವಿಟ್ಟು ಬೇಡ ಚಿಕ್ಕ ಯಜಮಾನ್ರೆ. ಅಯ್ಯೋ ನಿಮ್ಮ ಅಮ್ಮ ಅವ್ರಿಗೆ ಹೊಡೀರಿ ಗೋಲಿ. ನೋಡ್ರಿ ಸಿಂಗಾರಿ, ನನ್ನ ಜೀವನದಲ್ಲಿ ನಾನು ತಲೆ ಕೆಡಿಸ್ಕೊಳ್ಳೋದು ನನ್ನ ಡ್ಯಾಡ್ ಬಗ್ಗೆ, ಅವರ ಮಾತಿಗೆ ಅಷ್ಟೇ. ಮಿಗ್ದವ್ರೆಲ್ಲ ಊಫಿನೇ ನನ್ನ ಲೈಫಲ್ಲಿ. ಆಮೇಲೆ ಸಿಂಗಾರಿ, ನಾನು ಗೋಲ್ಡ್ ಮೆಡಲ್ ತಂದ್ರು ಅವ್ರದ್ದು ಅದೇ ರಿಯಾಕ್ಷನ್ನು, ನಾನು ಗಲಾಟೆ ಮಾಡ್ಕೊಂಡ್ಬಂದ್ರು ಅವ್ರದ್ದು ಅದೇ ರಿಯಾಕ್ಷನ್ನು. ಈಗ ನಾನು ಯಾವತ್ತಾದ್ರೂ ನಿಮ್ಮ ಅಮ್ಮವ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರೋದನ್ನ ನೀವು ನೋಡಿದೀರಾ? ಅದೇನೇ ಎಲ್ಲಿ ಚಿಕ್ಕ ಯಜಮಾನ್ರೆ, ನೀವು ನನ್ ಜೊತೆ ಊರಿಗೆ ಬರೋದ್ ಬೇಡ. ನಾನು ಇಲ್ಲಿಂದ ಹೀಗೆ ಹೊರಡ್ತೀನಿ. ನೀವು ದಯವಿಟ್ಟು ಮನೆಗೆ ಹೋಗಿ. ನೋಡ್ರಿ, ಅರ್ಧ ದಾರಿಲಿ ಹೀಗೆಲ್ಲ ಬಿಟ್ಟೋಗೋದಕ್ಕೆ ನಮ್ ಡ್ಯಾಡ್ ನನಗೆ ಕಲ್ಸ್ಕೊಟ್ಟಿಲ್ಲ. ನೋಡ್ರಿ ಸಿಂಗಾರಿ,